ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ವಾರದಲ್ಲಿ ನಾನು ನಮ್ಮ ತಾರಸಿಯಲ್ಲಿ ಕುಯ್ಕೊಂಡಿರುವಂತಹ ತರಕಾರಿಗಳು ಯಾವ್ದ್ಯಾವುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ವಾರದಲ್ಲಿ 2 ಸಲ ಹಾರ್ವೆಸ್ಟ್ ಮಾಡಿಕೊಂಡೆ. 2 ಸಲ ಯಾವ್ಯಾವ ತರಕಾರಿಗಳು ಸಿಕ್ಕಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಕಪ್ಪು ಬದನೆಕಾಯಿಗಳು ತುಂಬ ಚೆನ್ನಾಗಿ ಬಿಡ್ತಾ ಇದೆ. ತುಂಬ ಎಳೆದಾಗಿರುವಾಗಲೇ ಬದನೆಕಾಯಿನ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಯಾವ್ದ್ಯಾವ್ದು ಬದನೆಕಾಯಿ ಬಿಟ್ಟಿತ್ತು ಅದನ್ನೆಲ್ಲದೂ ಕೂಡ ಹಾರ್ವೆಸ್ಟ್ ಮಾಡ್ಕೊಂಡಿದ್ದಾಯಿತು. ಒಂದೇ ಒಂದು ಅವರೆಕಾಯಿ ಗಿಡ ನಾನು ಬೀಜ ಹಾಕಿದೆ, ಅದರಷ್ಟಕ್ಕೆ ಅದೇ ಬಂದಿತ್ತು. ಅದರಲ್ಲಿ ಸುಮಾರು ಕಾಯಿಗಳಿತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಗಾರ್ಡನ್ ಮಾಡುವಾಗ ಸುಮಾರು ಸಲ ನಮಗೆ ಗೊತ್ತಿಲ್ಲದೆ ಸಾಕಷ್ಟು ಬೀಜಗಳು ಉಟ್ಕೊಳ್ತಾ ಇರುತ್ತೆ. ಅದರಲ್ಲಿ ತರಕಾರಿ ಗಿಡಗಳಾಗಿರ್ಬೋದು ಅಥವಾ ಬೇರೆ ಹೂವಿನ ಗಿಡಗಳು ಆಗಿರ್ಬೋದು. ಅದನ್ನು ನಾವು ಸ್ವಲ್ಪ ಪೋಷಣೆ ಮಾಡಿದ್ರೆ ಅದರಲ್ಲೂ ಕೂಡ ನಾವು ಯಾವುದೇ ಗೊಬ್ಬರ ಏನೋ ಹಾಕದೇನೂ ಕೂಡ ಅದರಿಂದ ನಾವು ತರಕಾರಿಗಳನ್ನ ತಗೋಬೋದು. ಈ 2 ಮೂಲಂಗಿ ಕೂಡ ಇತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಮೂಲಂಗಿ ಬೀಜವನ್ನು ಮೊದಲನೇ ಸಲ ನಾನು ಅಂಗಡಿಯಿಂದ ತೊಗೊಂಡು ಬಂದು ಹಾಕಿದ್ದಾದಮೇಲೆ ಒಂದೇ ಒಂದು ಗಿಡದಲ್ಲಿ ಹಾಗೆ ಬಲಿಯೋದಕ್ಕೆ ಬಿಟ್ಟು ಬೀಜ ಮಾಡ್ಕೊಂಡಿದ್ದೆ. ಅದೇ ಬೀಜದಿಂದ ಹಾಕಿರೋಂಥ ಮೂಲಂಗಿ ಇದು ಚೆನ್ನಾಗಿ ಬಿಟ್ಟಿದೆ ನೋಡಿ. ಇವತ್ತು ಇಷ್ಟೊಂದು ತರಕಾರಿಗಳು ಸಿಕ್ಕಿದೆ. ಸ್ವಲ್ಪ ಅಲಸಂದೆ ಕಾಯಿ ಕೂಡ ಸಿಕ್ತು, ಜೊತೆಗೆ ಹೂವು, ಮಳ್ಳೆ ಹೂವು ಬಿಡ್ತಾ ಇದೆ ಚೆನ್ನಾಗಿ. ಅದನ್ನು ಕೂಡ ಕಿತ್ಕೊಂಡು ಬಂದಿದ್ದೀನಿ ಸಂಜೆ. ಹಾಗೆ ಒಂದು 3 ಕತ್ತಿಕಾಯಿ ಕೂಡ ಇವತ್ತು ಸಿಕ್ಕಿತ್ತು. ಇಷ್ಟು ತರಕಾರಿಗಳು ಇವತ್ತು ಸಿಕ್ಕಿದೆ. ನೆಕ್ಸ್ಟು ಎಷ್ಟು ತರಕಾರಿ ಸಿಗುತ್ತೆ ಅಂತ ಕೂಡ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ದಾಳಿಂಬೆ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಆಗಿದೆ, ಹಾಗೆ ಹಣ್ಣು ಕೂಡ 2 ಬಲ್ತಿತ್ತು. ಅದನ್ನು ಕೂಡ ಇವತ್ತು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಯಾಕೆ ಈ ಥರ ಆಗ್ತಾಯಿದೆ ಕಾಯಿ ಅಂತ ಗೊತ್ತಿಲ್ಲ. ಮೇಲೆ ಈ ರೀತಿ ಮಚ್ಚೆ ಕಪ್ಪಗೆ ಇರುತ್ತೆ, ಬಟ್ ಒಳಗಡೆ ಅಂದರೆ ದಾಳಿಂಬೆ ಹಣ್ಣು ಒಳಗಡೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಕಲ್ಲರು ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಸಾಕಷ್ಟು ಈ ಗಿಡ ತೊಗೊಂಡು ಬಂದು ಹಾಕಿದ್ಮೇಲೆ ಸುಮಾರು ಸಲ ದಾಳಿಂಬೆ ಹಣ್ಣು ಬಿಟ್ಟಿದೆ, ಅದನ್ನು ಕಿತ್ಕೊಂಡು ತಿಂದಿದ್ದೀವಿ ಕೂಡ. ಯಾವುದು ಕೂಡ ಒಳಗಡೆ ಹಾಳಾಗಿಲ್ಲ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಬೀಜಗಳು ಕೂಡ ಕೆಂಪಾಗಿ ಚೆನ್ನಾಗಿರುತ್ತೆ. ಹೊರಗಡೆ ಮಾತ್ರ ಈ ರೀತಿ ಮಚ್ಚೆ ಆಗುತ್ತಷ್ಟೇ. ಇದು ಇನ್ನೊಂದು ದಿವಸ ಮಾಡಿದಂತಹ ಹಾರ್ವೆಸ್ಟು. ಬೆಂಡೆಕಾಯಿ ಗಿಡದಲ್ಲಿ ಬೆಂಡೆಕಾಯಿಗಳು ಬಿಟ್ಟಿತ್ತು, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಹೇಗೆ ಅಂತಂದರೆ ವಾರದಲ್ಲಿ 3-4 ಸಲ ಬಲ್ತಂಗೆ ನಾವು ಹಾರ್ವೆಸ್ಟ್ ಮಾಡಿ ಒಂದು ಕವರೆಲ್ಲ ಹಾಕಿ ಎತ್ತಿಟ್ಕೊಳ್ಬೇಕಾಗತ್ತೆ. ಒಂದೇ ದಿನ ಜಾಸ್ತಿ ಬಿಡೋದಿಲ್ಲ, ಎಲ್ಲ ಗಿಡದಲ್ಲೂ ಒಂದೊಂದು ಬಿಟ್ಟಿರುತ್ತೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ವಾರಕ್ಕೊಂದು ಸಲ ನಾವು ಬೆಂಡೆಕಾಯಿ ಹುಳಿ ಆಗಿರ್ಬೋದು ಅಥವಾ ಪಲ್ಯನಾಗಿರ್ಬೋದು ಮಾಡ್ಕೊಳ್ಬೋದು. ಇನ್ನು ಇಲ್ಲಿ ಮುಳ್ಳು ಬದನೆಕಾಯಿ ಹಾಕಿದ್ದೆ, ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಒಂದು ಬಿಟ್ಟಿತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ದಾಸವಾಳ ಹೂಗಳು ಕೂಡ ಇವತ್ತು ಅರಳಿತ್ತು, ಅದನ್ನೆಲ್ಲದೂ ಕೂಡ ಕಿತ್ಕೊಂಡು ದೇವ್ರಿಗೆ ಇಡೋದಕ್ಕೆ ಅಂತ ಬುಟ್ಟಿಲಿ ಹಾಕೋತಾ ಇದ್ದೀನಿ. ನಾಟಿ ದಾಸವಾಳ ಆದರೆ ಸ್ವಲ್ಪ ಜಾಸ್ತಿ ಹೂಗಳು ಬಿಡುತ್ತೆ. ಫಾರಮ್ ಆದರೆ ಅಂದರೆ ಹೈಬ್ರಿಡ್ ವೆರೈಟಿ ಅಂತೀವಲ್ಲ, ಅದು ತುಂಬ ರೇರು ಬಿಡೋದು. ಮೊನ್ನೆ 3 ಕತ್ತಿಕಾಯಿ ಸಿಕ್ಕಿತ್ತು, ಇವತ್ತು ಕೂಡ 3 ಕತ್ತಿಕಾಯಿ ಬಿಟ್ಟಿತ್ತು. ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಬಲ್ತು ಇದು ನಾರಾಗುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಅದನ್ನು ಎಳೆದಿರುವಾಗೆ ಹಾರ್ವೆಸ್ಟ್ ಮಾಡ್ಕೊಬೇಕು. ಇನ್ನು ಅವತ್ತು ಕಪ್ಪು ಬದನೆಕಾಯಿ ಹಾರ್ವೆಸ್ಟ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲಿ ಒಂದೇ ಒಂದು ಉಳಿದಿತ್ತು, ಅದು ಇವಾಗ ಚೆನ್ನಾಗಿ ಬಲ್ತಿದೆ. ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ತರಕಾರಿ ಜೊತೆ ಇವತ್ತು ಸೊಪ್ಪು ಕೂಡ ಇದೆ, ಸ್ವಲ್ಪ ಕೆಂಪು ದಂಟು. ಆ ಕೆಂಪು ದಂಟನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ದಂಟು 1 ಗಿಡ ಅಥವಾ 2 ಗಿಡನ ಹಾಗೆ ಬಿಟ್ಬಿಡ್ತೀನಿ. ಚೆನ್ನಾಗಿ ಬಲ್ತಾದಮೇಲೆ ಅದರಲ್ಲೇ ಬೀಜ ತಯಾರಾಗಿರುತ್ತೆ, ಅದನ್ನೇ ನಾವು ಒಣಗಿಸ್ಬಿಟ್ಟು ಬೀಜ ಮಾಡ್ಕೊಳ್ಬೋದು. ಇನ್ನು ಮಿಕ್ಕಿರೋದನ್ನೆಲ್ಲ ಎಳೆದಿರುವಾಗಲೇ ಕಿತ್ಕೊಂಡು ಅಡುಗೆಗೆ ಬಳಸ್ಕೋತೀನಿ. ಇದರಲ್ಲಿ ಪಲ್ಯ ಮಾಡೋದು ಚೆನ್ನಾಗಿರುತ್ತೆ, ಜೊತೆಗೆ ಬಸ್ಸಾರು, ಉಪ್ಸಾರು ಏನು ಬೇಕಾದರೂ ಮಾಡ್ಬೋದು. ಈ ಕೆಂಪು ದಂಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಸೊಪ್ಪಲ್ಲಿ ನಾವು ಪಲ್ಯವನ್ನು ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಅದರಲ್ಲೂ ಈ ರಕ್ತಹೀನತೆ ಇರೋರಿಗೆಲ್ಲ ಈ ಸೊಪ್ಪು ತುಂಬಾ ಒಳ್ಳೆಯದು. ಬೀಜವನ್ನು ನಾನು ಒಂದು 2-3 ಪಾಟ್ಗಳಲ್ಲಿ ಹಾಕಿರ್ತೀನಿ. ಆ ಪಾಟ್ಗಳಲ್ಲಿ ಮಳೆ ಬಿದ್ದಾಗ ಅಥವಾ ನೀರು ಹಾಕಿದಾಗ ಚೆನ್ನಾಗಿ ಮೊಳಕೆ ಬಂದು ಸೊಪ್ಪು ತಯಾರಾಗಿರುತ್ತೆ. ಬಲ್ತಿರೋದನ್ನು ಮೊದಲು ಕಿತ್ಕೊತೀನಿ, ಎಳೆದನ್ನು ಹಾಗೆ ಬಿಟ್ಟಿರ್ತೀನಿ. ನೆಕ್ಸ್ಟ್ ಇನ್ನೊಂದು ಸಲಗೆ ಅದು ಸೊಪ್ಪನ್ನೆಲ್ಲ ಬಳಸ್ಕೊಬೋದು ಅಂತ. ಒಂದು ದೊಡ್ಡ ಕಂತೆಯಷ್ಟು ಸೊಪ್ಪು ಸಿಕ್ಕಿತ್ತು. ನಮ್ಮ ಮನೇಲಿ ನಾವು 3 ಜನ ಇದ್ದೀವಲ್ಲ, ನಮಗೆ ತುಂಬಾ ಸ್ಯಾಟಿಸ್ಫೈ ಆಗೋಷ್ಟು ಸಿಕ್ಕಿತ್ತು ನೋಡಿ. ಇಷ್ಟು ನೋಡಿದ್ರಲ್ವ, ಈ ವಾರದಲ್ಲಿ 2 ಸಲ ಹಾರ್ವೆಸ್ಟ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುವಂಥ ತರಕಾರಿಗಳನ್ನು ನಾವೇ ಬೆಳೆಸ್ಕೊಂಡು ತಿನ್ನೋದು ಒಂಥರ ಖುಷಿ ಕೊಡೋ ವಿಷಯ.
ಈ ಗಾರ್ಡನಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೀ ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ, ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.